ಆ ಇಬ್ಬರಲ್ಲಿ ಒಬ್ರು ಯಾರು ಕೇಳಿದ್ರು ಮುಖ್ಯಮಂತ್ರಿಗಳ ಮುಂದೆ ಆಗಿರ್ತಕ್ಕಂಥದ್ದು, ಬೇರೆ ಶಾಸಕರು ಕೂಡ ಇದ್ರು. ಮುಖ್ಯಮಂತ್ರಿ ಜೊತೆ ಯಾರೆಲ್ಲ ಗುರುತಿಸ್ಕೊಂಡಿದ್ದಾರೆ, ನಾಯಕತ್ವ ಬದಲಾವಣೆ ಆಗ್ಬಾರ್ದು, ಸಿಎಂ ಆಗಿ ಇವರೇ ಮುಂದುವರಿಬೇಕು ಅಂತ ಯಾರೆಲ್ಲ ಬಲವಾಗಿ ಒತ್ತಾಯ ಮಾಡ್ತಿದ್ದಾರೋ ಅವ್ರನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಆರೋಪ. ಏನೇನು ಸಿಎಂ ಆಗಿ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು ಅಂತ ಯಾರೆಲ್ಲ ಹಕ್ಕೊತ್ತಾಯ ಮಾಡ್ತಾ ಇದಾರೋ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಅದಕ್ಕೆ ಏನು ಮುಖ್ಯಮಂತ್ರಿಗಳ ನಾಯಕತ್ವದಲ್ಲಿ ಪಾರ್ಟಿ ನಡೀತದೆ, ಅದಕ್ಕೆ ಏನಿದೆ, ಅದಕ್ಕೆ ನಿಮ್ಮ ಅದು ಸ್ವಲ್ಪ ಓವರ್ ಎಂಥೂಸಿಯಾಸ್ಟಿಕ್ ವಿಶ್ಲೇಷಣೆಗಳಾಗ. ಯಾವ ಲೀಡರ್ ಮೇಲೇನು ಒಂದೇ ಒಂದು ಆಪಾದನೆ ಮಾಡಿಲ್ಲ. ನಾನು ಏನ್ ಹೇಳಿದ್ದೀನಿ, ನೀವು ಏನು ಪಕ್ಷದಿಂದ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ನೀವು ಬಿಂಬಿಸಿದ್ರಿ ಜನರ ಮುಂದೆ, ನೀವು ಸಮುದಾಯದ ಒಬ್ಬ ಅಭ್ಯರ್ಥಿ ಆಗ್ಬೇಕಂತ ಹೋರಾಟ ಮಾಡಿದ್ರ ಅಥವಾ ಒಬ್ಬ ವ್ಯಕ್ತಿ ವಿಶೇಷದ ಪರವಾಗಿ ಹೋರಾಟ ಮಾಡಿದ್ರಿ? ನೀವು ಕೇಳಿದೆ ಒಂದ್ ಹೆಸರು, ನಿಮ್ಮ ಹತ್ರ ಪರ್ಯಾಯ ಕೊಡಿ ಅಂದ್ರೆ ನೀವು ಪರ್ಯಾಯ ಕೊಟ್ಟಿಲ್ಲ. ನೀವು ಪರ್ಯಾಯ 3, 4, 5 ಹೆಸರು ಹೇಳಿ ಆದ್ರೂ ಕೊಟ್ಟಿಲ್ಲ ಅಂದ್ರೆ ನೀವು ಏನಾದ್ರೂ ಕೇಳಿದ್ರೆ ಒಪ್ಕೋಬಹುದು. ಆತರ ಮಾಡಿಲ್ವಲ್ಲ. ಚುನಾವಣಾ ಸಮಿತಿಯವರಿದ್ರು, ಚುನಾವಣಾ ಸಮಿತಿಗಳಾರು ಹೆಸರುಗಳನ್ನ ರೆಫರೆನ್ಸ್ ಮಾಡಬಹುದಿತ್ತಲ್ಲ, ಅವರು ಒಬ್ಬರೇ ಅವ್ರು ಮಾಡ್ಬೇಕಾಗಿತ್ತು ಇಲ್ವೋ ಅದು ಸೆಕೆಂಡರಿ ಡಿಬೇಟ್. ನೀವು ಆಚೆ ಏನ್ ಸಂದೇಶ ಕೊಡ್ತಾ ಇದ್ದೀರಿ, ನಾವು ಹೋರಾಟ ಮಾಡಿದ್ವಿ ಮುಸಲ್ಮಾನರ ಪರ, ಕಾಂಗ್ರೆಸ್ ಪಾರ್ಟಿಯವ್ರು ಕೊಟ್ಟಿಲ್ಲ ಅಂತ ಹೇಳ್ತಾ ಇದಿರಲ್ಲ. ನೀವು ಮುಸಲ್ಮಾನರ ಪರ ಎಲ್ಲ ಹೋರಾಟ ಮಾಡಿದ್ವು, ಅಲ್ಪಸಂಖ್ಯಾತರಲ್ಲ, ಒಂದೇ ಒಂದು ವ್ಯಕ್ತಿ ಪರ. ಯಾಕಂದ್ರೆ ಅವ್ರು ನಿಮ್ ಫಾಲೋವರ್ ಅಂತ ಮಾಡಿದ್ದು. ಅದಿಲ್ಲ ಅಂದಾಗ ನೀವು ಬೇರೆ ಯಾರಿಗಾದ್ರೂ ಬೇರೆ ಸಮುದಾಯಕ್ಕೆ ಕೊಟ್ಬಿಡಿ ಅಂತ ಹೇಳಿರೋದು ಎಲ್ಲರ ಮುಂದೆ ಇದೆ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ರಾಜ್ಯ ಕಾಂಗ್ರೆಸ್ನ ಮುಸ್ಲಿಂ ನಾಯಕರಲ್ಲಿ ಕವಲು ಒಂದು ಬಣ. ಹೌದ್ರಿ, ನಮ್ಗೆ ನೋವಿದೆ. ಆ ಸೀಟ್ ನಾವು ಅಲ್ಪಸಂಖ್ಯಾತ ಸಮುದಾಯದ ಒಬ್ಬ ಅಭ್ಯರ್ಥಿನ ಮಾಡಿ ಆಯ್ಕೆ ಮಾಡಿ ಅಲ್ಲಿ ಗೆಲ್ಸ್ಕೋಬಹುದಿತ್ತು ಅಂತ ಆ ನೋವು ಇದೆ. ಇವ್ರ ತಪ್ಪುಗಳಿಂದ ಅದು ಕಳ್ಕೊಂಡಿದೀವಿ ಅಂತ ಆ ನೋವು ವೈಯಕ್ತಿಕವಾಗಿ ನನಗೂ ಇದೆ. ಇವ್ರು ತಪ್ಪು ಮಾಡೋದು, ಸೀಟ್ ತಗೊಳ್ಳೋ ಯಾವ ರೀತಿ ತಗೋಬೇಕಂತ ಅದನ್ನ ಬಿಟ್ಟು ವ್ಯಕ್ತಿ ಪರವಾಗಿ ಹೋರಾಟ ಮಾಡ್ಬಿಟ್ಟು, ಇಲ್ಲ ಅಂದ್ರೆ ಬಿಟ್ಟು ಕೊಡ್ತೀವಿ ಅಂತ ಹೇಳ್ಬಿಟ್ಟು, ಆಮೇಲೆ ಆಚೆ ಬಂದು ಇಲ್ಲ ನಾವು ಸಮುದಾಯದ ಪರವಾಗಿ ಹೋರಾಟ ಮಾಡಿದ್ವಿ ಅಂತ ಹೇಳೋದು, ಅಲ್ಲಿ ಒಪ್ಪಿಗೆ ತಗೊಂಡು ಅವರು ಕ್ಯಾಂಡಿಡೇಟ್ ಅನೌನ್ಸ್ ಆದ ನಂತರ ಯಾರ ಪರ ನಿಲ್ತಾರ ಅವ್ರ ಸಮುದಾಯ ದ್ರೋಹಿ ಅಂತ ಬಿಂಬಿಸೋದು ಫಲಿತಾಂಶ ಅಲ್ಲ. ಎಲ್ಲ ರಾಜಕೀಯ ನೀವೇ ಮಾಡ್ತಾ ಹೋದ್ರೆ ಸ್ಪಷ್ಟನೆ ಆದ್ರೂ ಬರ್ಬೇಕಂತ ನಾನು ಹೇಳಿದ್ದೀನಿ. ಯಾರ ವಿರುದ್ಧ, ನಾನಂತೂ ವೈಯಕ್ತಿಕವಾಗಿ ಪಾರ್ಟಿಯಲ್ಲಿ ಯಾರ ವಿರುದ್ಧ ಹೇಳಿಲ್ಲ, ಯಾರ ವಿರುದ್ಧ ಹೇಳಕ್ ಹೋಗೋದಿಲ್ಲ. ಅಲ್ಲಿ ಏನ್ ನಡೀತು ಅಂತ ಪಕ್ಷದಲ್ಲಿ ಸಾಮಾನ್ಯವಾಗಿ ಎಲ್ಲ ತಿಳುವಳಿಕೆ ಇರುತ್ತೆ, ಅವ್ರು ಮಾಡ್ತಾರೆ. ಈಗ ಫಲಿತಾಂಶ ಬರೋಕಿನ ಮುಂಚೆ ಈಗ ಯಾರ ಮೇಲೆ ಹೊಣೆ ಹಾಕ್ಬೇಕಲ್ಲ, ಆ ಹೊಣೆಯನ್ನ ನಮ್ಮ ಮೇಲೆ ಹಾಕ್ತಾ ಇದ್ದಾರೆ. 4ನೇ ತಾರೀಕು ನೋಡಿ ಏನ್ ಫಲಿತಾಂಶ ಬರುತ್ತೆ ಅಂತ ನೋಡಿ, ನಮ್ಮ ಪಕ್ಷದ ಅಭ್ಯರ್ಥಿ ಎಷ್ಟು ದೊಡ್ಡ ಅಂತರದಿಂದ ಗೆಲ್ತಾರೆ ಅಂತನೂ ನೋಡಿ. ಆಮೇಲೆ ಯಾರ್ಯಾರು ನಾಯಕರು ಏನೇನ್ ಮಾಡಿದ್ದಾರೆ ಅದ್ರ ಮೇಲೆ ಅದು ಫಲಿತಾಂಶದ ಮೇಲೆ ಎಷ್ಟು ಪರಿಣಾಮ ಬೀಳಿದೆ ಅದು ನಿಮ್ಗೆ ಗೊತ್ತಾಗುತ್ತೆ. ನೀವೇ ಒಂದು ಇದು ಮಾಡಿ. ಸಹಕಾರ 2028ಕ್ಕೆ ಆ ಕ್ಷೇತ್ರ ಮತ್ತೆ ಮುಸ್ಲಿಮರಿಗೆ ಬಿಟ್ಕೊಡ್ಬೇಕು ಅಂತ ಏನಾದ್ರು ಚರ್ಚೆ ಆಗುತ್ತೆ? ಅದು ಪಕ್ಷದ ಒಳಗಡೆ ಏನ್ ಚರ್ಚೆ ಆಯ್ತು ಅದು ಪಕ್ಷದ ಒಳಗಡೆ ಮಾತಾಡಿ, ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡಕ್ ಹೋಗೋದಿಲ್ಲ. ಪಾರ್ಟಿಯಿಂದ ಒಂದು ಸೂತ್ರ ಕೊಟ್ರು, ಈ ತರ ನಾವೇನೋ ಅಕಾಮಿಡೇಟ್ ಮಾಡ್ತೇವಪ್ಪ, ಈ ಬಾರಿ ಕೊಡೋಣ. ನಿಮ್ಮಲ್ಲಿ ಹೇಳ್ತಾರದ ಕ್ಯಾಂಡಿಡೇಟ್ ಎಲ್ಲರಿಗೂ ಒಪ್ಪಿಗೆ ಆಗ್ತಾ ಇಲ್ಲ, ಪರ್ಯಾಯ ಕೊಡಿ ಅಂದ್ರೆ ನೀವು ಕೊಟ್ಟಿಲ್ಲ, ಪರ್ಯಾಯ ಮುಸ್ಲಿಂ ಕ್ಯಾಂಡಿಡೇಟ್ ಕೊಡಿ ಅಂದ್ರೆ ನೀವು ಕೊಟ್ಟಿಲ್ಲ. ಹಾಗಾಗಿ ಇದು ಮಾಡ್ತೀವಿ, ಈ ರೀತಿ ಏನೋ ಒಂದು ನಾವು ಅಕಾಮಿಡೇಟ್ ಮಾಡ್ತೀವಿ ಅಂತ ಏನೋ ಒಂದು ಸೂತ್ರ ಕೊಟ್ರು, ಅದಕ್ಕೆಲ್ಲರೂ ಒಪ್ಕೊಂಡ್ರು. ಮತ್ತೆ ಒಪ್ಕೊಂಡ ನಂತರ ಬೇರೆ ಬೇರೆ ತರ ಸಂದೇಶ ಕೊಡೋದು, ಅಲ್ಟಿಮೇಟ್ಲಿ ಇದು ಯಾರಿಗೆ ಲಾಭ ಆಗ್ಬೇಕಂತ ಹೋರಾಟ ಮಾಡಿದ್ರು ಕೆಲವರು. ಯಾವ ಪಕ್ಷಕ್ಕೆ? ಬಿಜೆಪಿಗೆ ಲಾಭ ಆಗ್ಬೇಕು. ಆ ಬಿಜೆಪಿ ಏನು ನಮ್ಮ ಜೊತೆಗೆ, ನಮ್ಮ ಸಮುದಾಯದ ಜೊತೆಗೆ ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ರೀತಿ ನಿಮ್ಗೆಲ್ಲ ಗೊತ್ತಿದೆಯಲ್ಲ. ಪರೋಕ್ಷವಾಗಿ SDPIಗೂ ಸಪೋರ್ಟ್ ಮಾಡಬೇಕು ಅನ್ನೋದು ಇತ್ತು ಅದರಲ್ಲಿ ಅಂತ. ಗ್ರೌಂಡ್ ಲೆವೆಲ್ ಅಲ್ಲಿ ಏನೇನಾಗಿದೆ ಎಲ್ಲ ಪಕ್ಷದಲ್ಲಿ ಮಾಹಿತಿ ಇದೆ, ನಿಮ್ಮೆಲ್ಲರಿಗೂ ಇದೆ. ನಿಮ್ಮೆಲ್ಲರಿಗೂ ಇಲ್ವಾ? ನೀವು ನೋಡಿಲ್ವಾ? ನಾವು ಕಾಂಗ್ರೆಸ್ನ ಗೆಲ್ಸ್ಬೇಕು, ಬಿಜೆಪಿನ ಸೋಲ್ಸ್ಬೇಕಂತ ಅಲ್ಲಿ ಹೋಗಿದ್ವಿ. ಬೇರೆಯವರು ಏನೇನ್ ಮಾಡಿದ್ದಾರೆ ಅಂತ ಅವ್ರ ಆತ್ಮಕ್ಕೆ ಅವರೇ ಸಾಕ್ಷಿಯಾಗಿ ಹೇಳ್ಕೊಳ್ಳಿ, ನಮ್ಗೇನ್ ಬೇಕಾಗಿತ್ತು. ಒಂದು ವೇಳೆ ಅಪೋಸಿಟ್ ಕ್ಯಾಂಡಿಡೇಟ್ಗೆ ಮತ್ತು ಇಂಡಿಪೆಂಡೆಂಟ್ ಆಗಿದ್ದಂತ ಮುಸ್ಲಿಂ ಕ್ಯಾಂಡಿಡೇಟ್ಗೆ, CPI ಕ್ಯಾಂಡಿಡೇಟ್ಗೆ ಫಂಡ್ ಮಾಡಿರುವಂತ ಆರೋಪ ಕೂಡ ಇದೆ ಸರ್. ಈಗ ನಿಮ್ಗೆ ಆ ತರದ ಮಾಹಿತಿ ಇದೆಯಾ? ನೀವು ಅಲ್ಲೇ ಗ್ರೌಂಡ್ ಅಲ್ಲಿ ಕೆಲಸ ಮಾಡಿದ್ದೀರಾ? ಪಕ್ಷದಲ್ಲಿ ಎಲ್ಲ ಮಾಹಿತಿ ಇದೆ, ಅವ್ರಿಗೆ ಬಿಟ್ಟಿರೋದು, ವರಿಷ್ಠರಿಗೆ ಬಿಟ್ಟಿರ್ತಕ್ಕಂಥದ್ದು. ಆ
ಮಾತಲ್ಲಿ ನಾನು ಯಾವುದೇ ಕಮೆಂಟ್ ಮಾಡಕ್ ಹೋಗೋದಿಲ್ಲ, ಪಕ್ಷದಲ್ಲೂ ಕೂಡ ಮಾತಾಡಕ್ ಹೋಗೋದಿಲ್ಲ. ಬಟ್ ಡಬಲ್ ಗೇಮ್ ಮಾಡಿರೋರು ಯಾರ್ಯಾರು ಅಂತ ಬಹಿರಂಗವಾಗಿದೆ. ಚಟುವಟಿಕೆ ಮಾಡಿದವರಿಗೆ ಸರಿಯಾದ ಕ್ರಮ ಆಗ್ಬೇಕು ಅನ್ನೋ ಆಗ್ರಹ ಅಂತೂ ಮಾಡ್ತೀರಿ. ನಾನು ಯಾವ ಆಗ್ರಹನೂ ಮಾಡಲ್ಲ. ಈಗ ರಿಜ್ವಾನ್ ಅರ್ಷದ್ ಅವರು ನಾನು ಯಾವ ಆಗ್ರಹ ಮಾಡಲ್ಲ, ಯಾವ ಒತ್ತಾಯ ಮಾಡಲ್ಲ, ಯಾವುದು ಇದು ಹೇಳೋದಿಲ್ಲ. ಏನ್ ನಡೆದಿದೆ ಪಕ್ಷದಲ್ಲಿ ಇದೆ, ಅವ್ರಿಗೆ ಏನ್ ಬೇಕು ಅದು ತೀರ್ಮಾನ. ಪಾಪ್ಯುಲಾರಿಟಿ ಬಗ್ಗೆ ಕೂಡ ಮಾತಾಡಿದ್ವಿ. ನಮ್ಮ ಪಾಪ್ಯುಲಾರಿಟಿ ಬಗ್ಗೆ ಮಾತಾಡೋಷ್ಟು ದೊಡ್ಡವರಾಗ್ಬಿಟ್ಟಿದಾರ ರಿಜ್ವಾನ್ ಅರ್ಷದ್ ಅವರು ಅಂತಾನು ಪ್ರಶ್ನೆ ಮಾಡ್ತಾರೆ. ಮಂತ್ರಿಗಳಾಗೋಕ್ಕೋಸ್ಕರ ನಮ್ಮ ವಿರುದ್ಧ ಮಾತಾಡ್ತಾ ಇದ್ದಾರೆ. 3ನೇ ತಾರೀಕಿಗೆ ರಾಜೀನಾಮೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದವರು. ಆ ಕಂಟೆಂಟ್ ಏನಿದೆ ಅದು ಪಕ್ಷಕ್ಕೆ ಸಹಾಯ ಆಗ್ತಕ್ಕಂಥನ ರಾಜೀನಾಮೆ. ಅಂಥವ್ರ ಬಗ್ಗೆ ಯಾಕೆ ನಾವು ಅವರೇ ದೊಡ್ಡವರು, ನಾವು ಚಿಕ್ಕವರು ಅಲ್ವಾ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.